ಇದ್ರು, ಇಲ್ಲ ನೀವು ಇದನ್ನ ಚೆಕಪ್ ಮಾಡ್ತಾ ಬರ್ಬೇಕು. ಇದ್ರಲ್ಲಿ ಆಕ್ಚುಲಿ ನಂಗೆ ತುಂಬಾ ಲೋ BP ಇತ್ತು. ಅದು ಫುಲ್ ತಲೆ ಸುತ್ತೋದಕ್ಕೆಲ್ಲ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಏನ್ ಮಾಡೋದು ಅಂತಂದ್ರೆ ಡಾಕ್ಟರ್ ಹತ್ರ ಕಾಂಟ್ಯಾಕ್ಟ್ ಹೋಗ್ತಾನೆ ಇದ್ವಿ. ಅವರು ಬಂದು ಅದನ್ನ ವೀಕ್ಲಿ ಒನ್ಸ್ ಬರ್ರಿ, ಟ್ವೈಸ್ ಬರ್ರಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನಂಗೆ ಅನಿಸ್ತಾ ಇತ್ತು, ಇಷ್ಟ ಬೇಗ ಇಷ್ಟ ಚಿಕ್ಕ ವಯಸ್ಸಿಗೆ ತಲೆ ಈ ತರ ಸುತ್ತೋದು, ವಾಮಿಟಿಂಗ್ ಆಗೋದು ಅದೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಏನಕ್ಕೆ ಹಿಂಗ ಆಗ್ತಿದೆ ಅಂತ ಅಂದು ಒಂದಿನ ಸುಮ್ನೆ ಕುತ್ಕೊಂಡಾಗ ಯೂಟ್ಯೂಬ್ ಅಲ್ಲಿ PMC ಚಾನಲ್ ಅಂತ ಬಂದಿವಿ. ಸೊ ಅದ್ರಿಂದ ನಾನೇನ್ ಮಾಡಿದೆ, ಇದ್ರಲ್ಲಿ ಅಟ್ಲೀಸ್ಟ್ ನಾವು ಮೆಡಿಸಿನ್ ತಗೊಳೋ ಬದಲಾಗಿ ನಾವು ಈ ತರ ಏನಾದ್ರೂ ಹಿಂಗ ಯೋಗ ಅಥವಾ ಮೆಡಿಟೇಷನ್ ಏನಾದ್ರೂ ಇದ್ರೆ ಅದ್ರಿಂದ ನಾನು ಅದನ್ನ ಸಾಲ್ವ್ ಮಾಡ್ಕೊಬಹುದಲ್ವಾ ಅಂತ ಅಂದು ಸರ್ಚ್ ಮಾಡ್ತಾ ಇದ್ದಾಗ PMC ಕನ್ನಡ ಚಾನೆಲ್ ನಂಗೆ ಸಿಕ್ತು. ಸೊ ಅದ್ರಲ್ಲಿ ಪತ್ರಿಜಿಯವರು ಧ್ಯಾನವನ್ನು ಹೇಗ್ ಮಾಡ್ಬೇಕು ಎಷ್ಟು ಸಿಂಪಲ್ ಹೇಳಿದ್ರು ಅಂದ್ರೆ, ನಾ ಅದನ್ನ ನೋಡ್ತಾನೆ ಅವ್ರು ಜಸ್ಟ್ ಅಲ್ಲಿ ಗೈಡ್ ಮಾಡ್ತಾ ಇದ್ದಂಗೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೇನೆ ನಂಗೆ ತಲೆನೋವು, ಎಷ್ಟು ತಲೆನೋವು ಇತ್ತು ಅದೆಲ್ಲ ನಂಗೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಬಂತು. ಸೊ ಅವಾಗಿಂದ ನನ್ಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಬಂತು. ಸೊ ಇದರಿಂದ ನಾವು ಏನಾದ್ರೂ ಅಚೀವ್ ಮಾಡ್ಬೋದು, ನಮ್ ಹೆಲ್ತ್ ಪ್ರಾಬ್ಲಮ್ ಎಲ್ಲ ನಾವು ಆರಾಮಾಗಿ ಕ್ಲಿಯರ್ ಮಾಡ್ಕೊಬಹುದು, ಏನು ಮೆಡಿಸಿನ್ಸ್ ಇಲ್ದೇನೆ ನಾವು ಇದನ್ನ ಮಾಡ್ಕೊಬಹುದು ಅಂತ ಅವಾಗ ನಮ್ಗೆ ಸ್ವಲ್ಪ ನಂಬಿಕೆ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಯಾವಾಗ ನನಗೆ ಅನಿಸ್ತು, ಅವತ್ತಿಗೆ ನಾನು ಡಾಕ್ಟರ್ ಹತ್ರ ಹೋಗೋದು ನಿಲ್ಸಿದೆ. ಎಲ್ಲ ನಿಲ್ಸ್ಬಿಟ್ಟು ನಾನು ಓನ್ಲಿ ಬರೀ ಮೆಡಿಟೇಷನ್ ಮಾಡ್ತಾ ಬಂದೆ. ಸೊ ಯಾವಾಗ ಮೆಡಿಟೇಷನ್ ಮಾಡ್ತಾ ಬಂದೆ ನನಗೆ ಆಟೋಮೆಟಿಕ್ ಆಗಿ ಅದು ಕ್ಲಿಯರ್ ಆಯ್ತು. ಫಸ್ಟ್ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತು. ಸೊ ಹೆಲ್ತ್ ಪ್ರಾಬ್ಲಮ್ ನೆಕ್ಸ್ಟ್ ನನ್ಗೆ ಎಲ್ಲರೂ ಇಲ್ಲಿ ನಮ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದೆ. PMC ಕನ್ನಡ ಚಾನೆಲ್ ನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸಸ್ ಹೇಳ್ತಿದ್ರು. ನನ್ಗೆ ಆ ತರ ಅನುಭವ ಆಯ್ತು, ನಂಗೆ ಈ ತರ ಅನುಭವ ಆಯ್ತು ಅಂತ. ಸೊ ನನ್ಗೆ ಯಾಕೆ ಆಗ್ತಾ ಇಲ್ಲ, ಹಂಗಾರೆ ನಾನು ಕುತ್ಕೊಂಡು ನೋಡೋಣ ಅಂದಾಗ ಏನಿಲ್ಲ, ಸಿಂಪಲ್ ಆಗಿ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಕುತ್ಕೊಬಹುದು, ಅಥವಾ ನಮಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಏಕೆಂದ್ರೆ ಈ ತರನು ಲೈಫ್, ಎಂತರ ಲೈಫ್ ನೋಡಿ ನೋಡಿ ಈ ಟೈಪ್ನು ಇರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಅವಾಗ ತುಂಬಾ ಕ್ಯೂರಿಯಾಸಿಟಿ ಇದ್ದು ದಿನಕ್ಕೆ ನನ್ಗೆ ಯಾವಾಗ ಫ್ರೀ ಸಿಗುತ್ತೆ ಅವಾಗೆಲ್ಲ ನಾವು ಕೂರಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗೆಲ್ಲ ನಂಗೆ ಪೂರ್ಣಾತ್ಮ ಅಂದ್ರೆ ಏನು ಅದೇನೋ ಗೊತ್ತಿರ್ಲಿಲ್ಲ. ಬಟ್ ನಾವ್ ಇಲ್ಲಿ ಧ್ಯಾನಕ್ಕೆ ಕುತ್ಕೊಂಡಾಗ ಎಲ್ಲ ಒಳಗಡೆಯಿಂದ ಇಂಟ್ಯೂಷನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ನಮ್ಗೆ ನಮ್ಮ ಪೂರ್ಣಾತ್ಮ ಅಂತ ಇರ್ತಾರಂತೆ. ಆಮೇಲೆ ನಮ್ಗೇನೆ ದೇವದೂತರು ಅಂದ್ರೆ ಏಂಜಲ್ಸ್ ಇರ್ತಾರಂತೆ. ಅವರು ನಮ್ಗೆ ಜೀವನದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರಂತೆ. ಯಾವಾಗ ಹೆಲ್ಪ್ ಮಾಡ್ತಾರೆ, ನಾವು ಫಸ್ಟ್ ಇದಕ್ಕೆ ಆಧ್ಯಾತ್ಮಿಕವಾಗಿ ಹೋಗ್ಬಿಟ್ಟು ನಾವು ಅವ್ರನ್ನ ನಮ್ಮ ಲೈಫ್ಗೆ, ನಮ್ಮ ಜೀವನಕ್ಕೆ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಹೆಲ್ಪ್ ಕೇಳಿದ್ರೆ ಮಾತ್ರ ಅವ್ರು ನಮಗೆ ಬರ್ತಾರೆ ಅಂತ ಅದೆಲ್ಲ ಅವಾಗ ಗೊತ್ತಾಗ್ತಾ ಹೋಯ್ತು. ಆಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡ್ತಿದ್ರು ಅಂದ್ರೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಸೊ ನಮ್ಗೆ ಅವಾಗ ಗುರುಗಳು ಯಾರು ಅಂದ್ರೆ ಗೊತ್ತಿರ್ಲಿಲ್ಲ, ಇವ್ರು ಈ ಟೈಪ್ ಎಲ್ಲ ಇರುತ್ತೆ ಅಂತ. ಬಟ್ ಒನ್ ಟೈಮ್ ನಮ್ಗೆ ಅದು ಹೇಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಮೆಡಿಟೇಷನ್ ಅಲ್ಲಿ ಕುತ್ಕೊಂಡಾಗ ಒನ್ ಟೈಮ್ ಅವರು ಗುರುಗಳು ಪತ್ರಿಜಿಯವರು, ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಏಕೆಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಬರೀ ದುಡ್ಡಿಗೆ ಬೆಲೆ ಕೊಡ್ತಾರೆ. ದುಡ್ಡು ಇದ್ರೇನೆ ಈ ಕೋರ್ಸ್ಗಳನ್ನ ಮಾಡಕ್ ಸಾಧ್ಯ ಇರುತ್ತೆ ಅಂತ ಯುಗದಲ್ಲಿ ಅವ್ರು ನಮ್ಗೆ ಇಷ್ಟು ಫ್ರೀಯಾಗಿ ಮೆಡಿಟೇಷನ್ ತಂದ್ಕೊಟ್ರು. ಸೊ ಅದರಿಂದಾನೇ ನಮ್ಗೆ ತುಂಬಾ ಲಾಭ ಪಡ್ಕೊಂಡ್ವಿ. ಸೊ ಒಂದೊಂದೇ ಅವ್ರು ನಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಈವನ್ ಮೆಡಿಟೇಷನ್ ಅಲ್ಲಿ ತೋರ್ಸ್ಕೊಟ್ರು. ಆಮೇಲೆ ಮಲ್ಕೊಂಡಾಗ ಕನ್ಸಲ್ಲೂ ಕೂಡ ತೋರ್ಸ್ಕೊಟ್ರು. ತುಂಬಾ ಚೆನ್ನಾಗ್ ಅನಿಸ್ತು. ಅದು ಹೆಂಗ್ ಫೀಲ್ ಆಗ್ತಿತ್ತು ಅಂದ್ರೆ ಆಕ್ಚುಲಿ ಹೇಳಕ್ ಆಗಲ್ಲ, ಅದು ನಾವು ಅದನ್ನ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ನೀವು ವಯಸ್ಸು ಎಷ್ಟಿದೆ ಅಷ್ಟು ನೀವು ಮೆಡಿಟೇಷನ್ ಮಾಡ್ತಾ ಬನ್ನಿ. ಅಥವಾ ಮನೆಯಲ್ಲಿ ಇರೋ ಹೆಣ್ಮಕ್ಳಾದ್ರೆ ಆದಷ್ಟು ನೀವು ಫ್ರೀ ಟೈಮಲ್ಲಿ ಎಲ್ಲ ನೀವು 10 ಮಿನಿಟ್ಸ್ ಆಗ್ಲಿ ಕುತ್ಕೊಂತಾ ಬರ್ರಿ. ಯಾವಾಗ ನೀವು ಕುತ್ಕೊಂಡು ಅದ್ರ ಎನರ್ಜಿನ ತಗೊಳ್ತಾ ಹೋಗ್ತೀರಾ, ಆಟೋಮೆಟಿಕ್ ಆಗಿ ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಮಾಸ್ಟರ್ಸ್ ಎಲ್ಲರೂ ಕನೆಕ್ಟ್ ಆಗ್ತಾ ಬರ್ತಾರೆ. ಸೊ ನಂಗೆ ಅದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ನೆಕ್ಸ್ಟ್ ಏನ್ ಮಾಡಿದೆ, ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಲಿಲ್ಲ. ನನಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂದ್ರೆ ನನ್ನಿಂದ ಇನ್ನ 4 ಜನಕ್ಕೆ ಹೆಲ್ಪ್ ಆಗ್ಬೇಕು ಅನ್ನೋದು ನಮ್ಗೂ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವಷ್ಟು ಖುಷಿಯಾಗಿ ನಾವಷ್ಟೇ ಇದು ಮಾಡ್ತಾ ಇದೀವಿ ಅಂದ್ರೆ ಈಗ ಎಲ್ಲರಿಗೂ ಕೊಡ್ಬೇಕು ಅನ್ನೋದು ಅದು ಬಂದಿರುತ್ತೆ. ಸೊ ಹಾಗಾಗಿ ನಾನು ಸಡನ್ ಆಗಿ ಅಪ್ಪ ಅಮ್ಮಂಗ್ ಕಾಲ್ ಮಾಡಿದೆ, ಇಲ್ಲ ನಂಗೆ ಈ ತರ ತುಂಬಾ ಚೆನ್ನಾಗ್ ಅನಿಸ್ತೈತಿ, ನೀವು ಮಾಡ್ರಿ ಅಂತ. ಬಟ್ ಅವ್ರು ಅಷ್ಟ್ ಬೇಗ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಓಕೆ ಇರ್ಲಿ ಅಂತ ಸುಮ್ಮನಾದೆ. ಆಮೇಲೆ ಅವರಿಗೆ ನನ್ನಲ್ಲಿ ಬದಲಾವಣೆಗಳು ಆಗಿರೋದ್ರಿಂದ ಅವರೂ ಕೂಡ ಬಂದ್ರು. ಇವಾಗ ನಮ್ಮ ಫ್ಯಾಮಿಲಿ ನೆಕ್ಸ್ಟ್ ಇನ್ನೇನಪ್ಪಾ ಅಂದ್ರೆ, ಆಕ್ಚುಲಿ ನಾನು ಹೌಸ್ ವೈಫ್ ಆಗಿದ್ದೆ. ಸೊ ಮತ್ತೆ ನಾನು ಈ ತರ ಮ್ಯಾನಿಫೆಸ್ಟ್ ಮಾಡ್ಕೊಬಹುದು. ನಮಗೆ ಅದೊಂದು ಬಿಗಿನಿಂಗ್
ಒಂದು ಪ್ಲಾಟ್ಫಾರ್ಮ್ ಅಷ್ಟೇನೆ. ಅದ್ರ ಮೇಲೆ ನಮ್ಗೆ ಎಷ್ಟೋ ಕೋರ್ಸ್ಗಳಿರುತ್ತೆ, ಎಷ್ಟೋ ಇರುತ್ತೆ ಅಂತ ಎಲ್ಲ ಗೊತ್ತಾಗಿದ್ದೆ ಮೆಡಿಟೇಷನ್ ಬಂದ್ಮೇಲೆ. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ರು ನಿಮಗೆ PMC ಕನ್ನಡ ಚಾನೆಲ್ ಅಲ್ಲಿ ಮೆಡಿಟೇಷನ್ ಇಂದ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬಹುದು, ನಿಮ್ಗೆ ಅನ್ಕೊಂಡಿರುವಂತಹ ಗೋಲ್ ಅನ್ನ ನೀವು ರೀಚ್ ಆಗ್ಬಹುದು ಅಂತ ಹೇಳಿದ್ರು. ಹಾಗಾದ್ರೆ ನಾನು ಹೌಸ್ ವೈಫ್ ಇದ್ದಳು, ಏನಾದ್ರೂ ಒಂದು ಜಾಬ್ ಮಾಡ್ಬೇಕು ಅಂತ ಇದೆ. ಆಕ್ಚುಲಿ ನಂದು BE ಮುಗ್ದಿತ್ತು, 2 ಮಕ್ಕಳಿದ್ರು, ಮನೇಲಿದ್ದೆ. ಬಟ್ ನಂಗೂ ವರ್ಕ್ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ನಾನು ಅವಾಗ ಅನ್ಕೊಂಡೆ ನನ್ ಕೈಲಿ ಯಾಕೆ ವರ್ಕ್ ಮಾಡಕ್ ಆಗ್ತಿಲ್ಲ, ನಾನೇನಕ್ ಮನೇಲಿದ್ದೀನಿ ಇಷ್ಟೆಲ್ಲ ಓದ್ಬಿಟ್ಟು ಅಂತ ಅನ್ಕೊಂಡ್ ಜಸ್ಟ್ ಒಂದ್ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಅಷ್ಟೇ ನಾನು. ಅದು ಕೂಡ ನನ್ಗೆ ಆಯ್ತು. ಯಾಕೆಂದ್ರೆ ನಮ್ಮ ಮನೆಯವರು ಬರೀ ಗೌರ್ಮೆಂಟ್ ಜಾಬ್ ಆದ್ರೆ ಟ್ರೈ ಮಾಡು, ಇಲ್ಲ ಅಂದ್ರೆ ಮನೇಲಿ ಇರು ಅಂತ ಅಷ್ಟೇ ಹೇಳಿದ್ರು. ಬಟ್ ನನಗೆ ಮೆಡಿಟೇಷನ್ ಬಂದ್ಮೇಲೆ ಅದು ಕೂಡ ಹೆಲ್ಪ್ ಆಯ್ತು. ಇಲ್ಲ ಅವರು ಯಾವ್ದಕ್ಕಾದ್ರೂ ಓಕೆ ಎಂದು ಅಲೋ ಮಾಡಿದ್ರು. ಇವಾಗ ಜಾಬ್ ಅಲ್ಲಿ ಇದೀನಿ, ಅದು ಕೂಡ ಸ್ಯಾಟಿಸ್ಫೈ ಇದೆ. ಆಮೇಲೆ ಅದೇ ಜಾಬಿಗೆ ಬಂದ್ಮೇಲೆ ನಂದೇ ಲಾಸ್ಟ್ ಸೀಟ್ ಇತ್ತು. ಇನ್ನೊಬ್ರು ಯಾರಾದ್ರೂ ಬಂದ್ರು ಅಂದ್ರೆ ನಾನ್ ಔಟ್ ಆಗ್ಬೇಕಾಗಿತ್ತು. ಸೊ ಹೆಂಗೆ ಅಂದ್ರೆ ಮಾಸ್ಟರ್ಸ್ ನಮ್ಮನ್ನ ಫಸ್ಟ್ ಆಫ್ ಆಲ್ ಆ ಕಾಲೇಜಿಗೆ ಹೋಗಿ ಸೇರ್ಸೋದಕ್ಕೂ. ಹಲೋ ಹಲೋ ಶ್ರುತಿ ಮೇಡಮ್, ನೀವು ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದೆ ನೋಡಿ. ಶ್ರುತಿ ಮೇಡಮ್, ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಕೇಳ್ತಿದೆ. ಶ್ರುತಿ ಮೇಡಮ್ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಆಗಿದೆ. ಕೇಳಿಸ್ತಾ ಇಲ್ವಾ? ಹಾ, Hello? ಕೇಳ್ತಾ ಇದೆ ಇವಾಗ. ಓಕೆ ಓಕೆ, ಮಾತಾಡಿ. ಮತ್ತೆ ಮ್ಯೂಟ್ ಆಯ್ತು. ಕರೆಕ್ಟ್ ಆಗಿದೆ, ಕೇಳಿಸ್ತಿದೆ ಮೇಡಮ್. ಹಾ ಕೇಳಿಸ್ತಿದೆ ಅಲ್ಲ, ನಿಮಗೆ ಓಕೆ ಓಕೆ, ಕೇಳಿಸ್ತಿಲ್ಲ ಅನ್ಸುತ್ತೆ. ಹಾ ಇವಾಗ ಓಕೆ. ಹಲೋ? ಹಾ ಇವಾಗ ಓಕೆ. ಸೊ ಹಾಗೆ ನಾನು ಇಲ್ಲಿ ಎಂ ಟೆಕ್ ನಾನು ಮಾಡ್ಬೇಕು ಅಂತ ಜಸ್ಟ್ ಅನ್ಕೊಂಡಿದ್ದಷ್ಟೇ. ಬಟ್ ಅದು ಹೇಗ್ ಮುಗೀತು ಅನ್ನೋದೇ ಗೊತ್ತಿಲ್ಲ. ಇವನ್ ಇಲ್ಲಿ ಫ್ಯಾಮಿಲಿ ಇಟ್ಕೊಂಡು ಆ ಕಡೆ ವರ್ಕ್ ಮಾಡ್ತಾ ಇದ್ದೆ. ನಂಗೆ ಗೊತ್ತಿಲ್ದೇನೆ ನಾನು ಅನ್ಕೊಂಡಿದ್ದಷ್ಟೇ, ಇಂಟೆನ್ಷನ್ ಇಟ್ಕೊಂಡಿದ್ದೆ ಎಂ ಟೆಕ್ ಒಂದ್ ಮುಗಿಸಿದ್ರೆ ಈ ಕಾಲೇಜಲ್ಲಿ ಇನ್ನೂ ನಾನು ಇರೋದಕ್ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಕೂಡ ಈಸಿಯಾಗಿ ಅದು ಯಾರೋ ಒಬ್ರಿಂದ ರೀಚ್ ಆಯ್ತು, ಅಲ್ಲಿ ಅಡ್ಮಿಷನ್ ಆಯ್ತು, ಎಕ್ಸಾಮ್ ಬರ್ದ್ವಿ, ಇವಾಗ ಸರ್ಟಿಫಿಕೇಟ್ ಎಲ್ಲ ರೆಡಿ ಇದೆ. ಬಟ್ ಏನಪ್ಪಾ ನಾನು ಹೇಳ್ತಿರೋದಂದ್ರೆ, ನಾವು ಯೂನಿವರ್ಸ್ ಕೆಲ್ಸನ ಯಾವುದೇ ಒಂದು ಇದು ಸ್ವಾರ್ಥ ಇಟ್ಕೊಳ್ದೇನೆ ನಾವು ಸ್ಟಾರ್ಟ್ ಮಾಡಿದ್ರೆ, ಅವ್ರ ಕೆಲಸ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಯೂನಿವರ್ಸ್ ನಮ್ಗೆ ನಮ್ ಕೆಲಸ, ನಮ್ಮ ಫ್ಯಾಮಿಲಿ, ನಮ್ ಎಲ್ಲಾನು ನೋಡ್ಕೊಳುತ್ತೆ ಅಂತ ಇದರಿಂದ ನಂಗೆ ತುಂಬಾ ಕನ್ಫರ್ಮ್ ಆಯ್ತು. ಓಕೆ. ಸೊ ಮ್ಯಾಮ್ ಇನ್ನು ಎಷ್ಟೊತ್ತವರೆಗೂ ಮೆಡಿಟೇಷನ್ ಎಷ್ಟೊತ್ತಿಗೆ ಮಾಡಿಸ್ಬೇಕು? ಇನ್ನು 10 ಮಿನಿಟ್ಸ್. ಸೊ ಮತ್ತೆ ಇನ್ನೂ ಏನೋ ಎಕ್ಸ್ಪೀರಿಯನ್ಸ್ ಅಂದ್ರೆ, ಇದರಿಂದ ನಮ್ಗೆ ಈ ಒಂದು ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಆದಷ್ಟು ಕಾಲೇಜಲ್ಲಿ ನಾನು ಅದೇ ಅಂತಿದ್ದೆ, ನಂಗೆ ಎಲ್ಲಿ ಒಂದ್ ಕಡೆ ಜಾಬ್ ಸಿಗ್ತಾ ಇದೆ, ನಾವ್ ಏನ್ ಮಾಡ್ತಿದ್ವಿ, ನನ್ ಸುತ್ತಮುತ್ತ ಇರುವಂತ ಜನಕ್ಕೆ ನಾವು ಆದಷ್ಟು ಮೆಡಿಟೇಷನ್ ನಾನು ಹೇಳ್ಕೊಡ್ತೀನಿ ಅಂತಾನೆ ಹೇಳಿದ್ದು. ಸೊ ಇವತ್ತೂ ಕೂಡ ನಾನು ಸ್ಟೂಡೆಂಟ್ಸ್ ಗೆ ನಾನು ಮೆಡಿಟೇಷನ್ ಹೇಳ್ತಾನೆ ಇರ್ತೀನಿ. ಫಸ್ಟ್ ಬಿಫೋರ್ ಅವ್ರಿಗೆ 2 ಮಿನಿಟ್ಸ್ ಅಥವಾ ಒಂದು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಅವ್ರಿಗೆ ಕ್ಲಾಸ್ ಅಲ್ಲಿ ಮುಂಚೆನೆ ಅವ್ರಿಗೆ ಮೆಡಿಟೇಷನ್ ಮಾಡಿಸ್ಬಿಟ್ಟು ಆಮೇಲೆ ಅವರಿಗೆ ಕ್ಲಾಸ್ ಮಾಡ್ತೀನಿ.
ಸೊ ಅವರು ಹೇಳ್ತಿರ್ತಾರೆ ಬಂದು ನಂಗೆ ಈ ತರ ಆಗ್ತಿದೆ ಮ್ಯಾಮ್, ನಂಗೆ ಒಂಥರ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದಾಗ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಹಂಗಾಗಿ ನಾವು ಫಸ್ಟ್ ಏನೇ ಮಾಡ್ತೀವಿ ಅಂದ್ರೆ ಮನೇಲಿ ಒಬ್ಬ ಮಹಿಳೆ ಯಾವತ್ತೂ ಅವಾಗೆಲ್ಲ ಏನಿತ್ತು, ಮಹಿಳೆ ಓದಿದ್ರೆ ಸಾಕು ಅಂತಿದ್ರು. ಸೊ ಇವಾಗ ಮಹಿಳೆ ಒಂದ್ ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಮನೆನೇ ಬೇರೆ ಚೇಂಜ್ ಆಗುತ್ತಂತೆ, ವಾತಾವರಣನೇ ಚೇಂಜ್ ಇರುತ್ತಂತೆ. ಹಂಗಾಗಿ ನಾವು ಫಸ್ಟ್ ಮಹಿಳೆಯರು ಒಂದ್ ಕಡೆ ನಿಂತ್ಕೊಂಡು ನಾವು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಆಟೋಮೆಟಿಕ್ ಆಗಿ ಮನೆಯವರು ಎಲ್ಲರೂ ನಮ್ಮ ಹತ್ರ ಬಂದೇ ಬರ್ತಾರೆ, ಎಲ್ರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆ, ಓಕೆ ಮೇಡಮ್, ಮೆಡಿಟೇಷನ್ ಮತ್ತೆ ಮಾಡಿ. ಹೌದಾ? ಹ್ಮ್. ಓಕೆ, ನಾನು ಇವಾಗ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಎಲ್ಲರೂ ಧ್ಯಾನಕ್ಕೆ ಕೂರ್ರಿ. ಸೊ ವಾಟರ್ ಬಾಟ್ಲ್ ಇದ್ರೆ ಇಟ್ಕೊಂಡಿರಿ ಪಕ್ಕದಲ್ಲಿ. ಮ್ಯೂಸಿಕ್ ಹಾಕ್ತೀರಾ ಮೇಡಮ್? ಹಾ ಮೇಡಮ್, ಹಾಕ್ತೇನೆ. ಸೊ ಇಲ್ಲೇನಂದ್ರೆ ಎರಡು ಕೈಗಳನ್ನ ಹಿಂಗ್ ಇಟ್ಕೊಳ್ಳೋದ್ರಿಂದ ಮತ್ತೆ ಎರಡು ಕಾಲುಗಳನ್ನ ಕ್ರಾಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎನರ್ಜಿ ನಮ್ಮ ದೇಹದಲ್ಲೇ ಇರುತ್ತೆ. ನಾವು ಯಾವಾಗ ಕೈ ಹಿಂಗ್ ಬಿಟ್ಟು ಇದು ಮಾಡ್ತಾ ಇರ್ತೀವಿ, ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ. ಹಾಗೆ ನಾವು ಕಣ್ಣುಗಳನ್ನ ಮುಚ್ಚೋದ್ರಿಂದ ಏನಾಗುತ್ತೆ, ನಮ್ಮ ಒಳಗಡೆ ನಮ್ಮ ಬಾಡಿ ಫುಲ್ ಎನರ್ಜಿ 80% ಆಫ್ ಎನರ್ಜಿ ಕಣ್ಗಳಲ್ಲಿ ಇರುತ್ತೆ, ಇನ್ನ 10% ಕೈಗಳಲ್ಲಿರುತ್ತೆ, ಇನ್ನ 10% ಕಾಲುಗಳಲ್ಲಿರುತ್ತೆ. ಹಂಗಾಗಿ ನೀವು ಯಾವಾಗ್ಲೂ ಕೂರುವಾಗ ಎರಡು ಜೋಡಿಸ್ಬೇಕು, ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಬೇಕು, ಮತ್ತೆ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಬೇಕು. ಸೊ ನೀವು ಸಡನ್ ಆಗಿ ಏನಾದ್ರೂ ಕಣ್ಣುಗಳನ್ನ ಬಿಟ್ರೆ ನಮ್ಮ ಎನರ್ಜಿ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ನಾವು ಮೆಡಿಟೇಷನ್ ಮಾಡ್ಬಿಟ್ಟು ಎನರ್ಜಿನ ನೀವು ಸಡನ್ ಆಗಿ ಬಿಟ್ಟಾಗ ಏನಾಗುತ್ತೆ, ಎಲ್ಲ ಔಟ್ ಆದ್ರೆ ಇಷ್ಟೊತ್ತು ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಾ ಹೇಳೋವರ್ಗುನು ಕಣ್ ಬಿಡ್ಬೇಡಿ. ಓಕೆನಾ? ಎಸ್ ಮೇಡಮ್, ಎಸ್. ಎಲ್ರು ಧ್ಯಾನಕ್ಕೆ ಕೂರೋಣ. ವಾಲ್ಯೂಮ್ ನೋಡಿ ಮೇಡಮ್, ಸಾಕ? ಸೌಂಡ್ ಸಾಕ ಮೇಡಮ್? ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿ. ಓಕೆ. ಹಾ, ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸಾಕು ಮೇಡಮ್, ಇಷ್ಟು. ಓಕೆ ಮೇಡಮ್, ನೀವು ಸ್ವಲ್ಪ ವಾಯ್ಸ್ ರೇಸ್ ಮಾಡಿ. ರಿಲ್ಯಾಕ್ಸ್ ಯುವರ್ ಬಾಡಿ. ನಿಮ್ಮ ದೇಹಕ್ಕೆ ಹೇಳ್ಕೊಳ್ಳಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಫಸ್ಟ್ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಾಗೆ ಯಾರಾದ್ರೂ ಸ್ಟೆಪ್ಸ್ ಹಾಕಿದ್ರೆ ತೆಗೆದು ನಿಧಾನವಾಗಿ ನಿಮ್ಮ ಉಸಿರಿನ ಕಡೆ ಕಣ್ಣಿಡಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಏನೇ ಯೋಚನೆ ಬರಲಿ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಸುಂದರವಾಗಿ ಮಹಾಪ್ರಭಾಜು, ರಂಪ ಮಾಸ್ಟರ್, ಏಂಜಲ್ಸ್, ಹಾಗೆ ನಮ್ಮ ಮನೆ ದೇವರುಗಳು, ಹಾಗೆ ನಮ್ಮ ತಂದೆ ತಾಯಿ,
ಎಲ್ಲರನ್ನು ಈ ಧ್ಯಾನಕ್ಕೆ ಇನ್ವೈಟ್ ಮಾಡಿ. ಎಲ್ಲರನ್ನು ಇನ್ವೈಟ್ ಮಾಡಿ. ನಿಮ್ಮೆಲ್ಲರ ಚೈತನ್ಯದೊಂದಿಗೆ ನನ್ನ ಚೈತನ್ಯ ಶಕ್ತಿ ಒಂದಾಗಿ ಜ್ಞಾನವನ್ನು ನೀಡಲಿ ಎಂದು ಕೇಳ್ಕೊಳ್ಳಿ ಅವ್ರ ಹತ್ರ. ಮ್ಯೂಸಿಕ್ ಕೇಳ್ತಾ ನಿಮ್ಮ ಉಸಿರಿನ ಗಮನ ಕೊಡಿ. ನಮ್ಮ ನೆತ್ತಿಯ ಭಾಗದಲ್ಲಿ ಬ್ರಹ್ಮಾಂಡದಿಂದ ಸಾಕಷ್ಟು ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇದೆ. ಜಸ್ಟ್ ಅಬ್ಸರ್ವ್ ಯುವರ್ ಹೆಡ್. ನಮ್ಮ ತಲೆಯ ಮೇಲೆ ಕಾಸ್ಮಿಕ್ ಎನರ್ಜಿ ನೀರು ಸುರಿದಷ್ಟು ಸರಾಗವಾಗಿ ಹರಿತಾ ಇದೆ. ನೀವು ಒಳಗಡೆ ಅಲೋ ಮಾಡಿ. ನೆತ್ತಿಯಿಂದ ಇಡೀ ದೇಹಕ್ಕೆ ಕಾಸ್ಮಿಕ್ ಎನರ್ಜಿಯನ್ನು ಅಲೋ ಮಾಡಿ. ನಾನು ಅಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇಡೀ ದೇಹಕ್ಕೆ ತಲೆಯಿಂದ ಕಾಲಿನ ಇಡೀ ಬೆರಳಿನವರೆಗೆ ಎನರ್ಜಿ ಫ್ಲೋ ಆಗ್ತಾ ಇದೆ. ಗುಂಪಾಗಿ ಅಂದ್ರೆ ಗ್ರೂಪ್ ಮೆಡಿಟೇಷನ್ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಅಂದ್ರೆ ನದಿಯ ಹತ್ತಿರ ಕಾಡಿನ ಮಧ್ಯೆ ನಾವು ಮೆಡಿಟೇಷನ್ ಎಷ್ಟು ಮಾಡ್ತೀವಿ ಅಷ್ಟು ಎನರ್ಜಿ ನಾವು ಪಡ್ಕೊಳ್ತೀವಿ. ಸೊ ಮನೇಲಿ ಒಬ್ಬರೇ ಮಾಡೋದಕ್ಕಿಂತ ಪಿರಾಮಿಡ್ ಆಗಿರ್ಬೋದು, ಗ್ರೂಪ್ ಅಲ್ಲಿ ಆಗಿರ್ಬೋದು, ನಾವು ಹಂಚುತ್ತೀವಿ, ಅಷ್ಟು ಲಾಭವನ್ನು ಪಡ್ಕೊಳ್ತೀವಿ. ಹಾಗಾಗಿ ನಾವು ಕಲಿಯೋಣ, ಬೇರೆಯವರಿಗೂ ಹಂಚೋಣ. ಚಂದು 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 ಏನು ಯೋಚನೆ ಮಾಡಿ ನಿಮ್ಮ ಉಸಿರನ್ನು ದೇಹವನ್ನು ಅಬ್ಸರ್ವ್ ಮಾಡಿ.
ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗೆ ಉಪ್ಪುಗಳ ಮಧ್ಯೆ ಮೂರನೇ ಕಣ್ಣಿರುತ್ತೆ. ಎನರ್ಜಿ ಎಷ್ಟು ಅಲ್ಲಿ ಹೋಗ್ತಾ ಇರುತ್ತೆ ಓಪನ್ ಆಗ್ತಾ ಬರುತ್ತೆ. ಮೂರನೇ ಕಣ್ಣು ಓಪನ್ ಆಗಿ ಒಂದು ಕಲರ್ಸ್ ಕಾಣಿಸುತ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ. ಎರಡು ಉಪ್ಪುಗಳ ಮಧ್ಯೆ ಅಬ್ಸರ್ವ್ ಮಾಡಿ. ಕೆಲವರಿಗೆ ಕಲರ್ಸ್ ಕಾಣಿಸ್ಬೋದು, ಕೆಲವರಿಗೆ ದೇವರುಗಳು ಕಾಣಿಸ್ಬೋದು. ಮೈ ಭಾರ ನನಗೆ ಆಗ್ತಾ ಇಲ್ಲ ಬಿಡಿ ಬಂದು ಒಳಗಡೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇರ್ತಾ ಎಲ್ಲ ಹೀಲ್ ಆಗುತ್ತೆ. ಈ ಬೆಳಗಿಂದ ಸಾಕಾಗಿರುತ್ತೆ, ಸುಸ್ತಾಗಿರುತ್ತೆ. ಯಾವಾಗ ನಾವು ಧ್ಯಾನ ಕುತ್ಕೊಳ್ತೀವಿ ನಮ್ಮೊಳಗಡೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಆಗ್ತಾ ಎಲ್ಲ ಸುಸ್ತು ರಿಲೀಸ್ ಆಗುತ್ತೆ. ಬಿಡಬೇಡಿ, ಸ್ವಲ್ಪ ಅವಕಾಶ. ಸೊ ಇವಾಗ ಬ್ರಹ್ಮಾಂಡದಿಂದ ಬರುವಂತಹ ಕಾಸ್ಮಿಕ್ ಶಕ್ತಿ ತಲೆಯಿಂದ ಹಣೆಗೆ ಎರಡು ಕಣ್ಣುಗಳಿಗೆ ಫ್ಲೋ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ನಾನು ಹೇಳಿದಾಗ ಎರಡು ಕಿವಿಗಳಿಗೆ, ಮೂಗು, ಎಲ್ಲೆಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಅಬ್ಸರ್ವ್ ಮಾಡಿ. ಅಲ್ಲಿ ಎಲ್ಲ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇದೆ. ಕತ್ತಿನ ಭಾಗ,
ಬೆರಳಿನಿಂದ ಹೊರಗಡೆ ಎದೆ ಭಾಗ, ಹೊಟ್ಟೆ ಭಾಗ, ಹಾಗೆ ತೊಡೆ ಭಾಗ, ಹಾಗೆ ಮಂಡಿ, ಕಾಲುಗಳು, ಬಲಕೈ, ಬಲಗಾಲಿನ ಬೆರಳುಗಳು, ಹಾಗೆ ಎಡಗಾಲಿನ ಬೆರಳು, ಎಡ ಕಡೆ ಎದೆ ಭಾಗ, ಎಡಗೈ, ಬೆರಳುಗಳು, ಕರ್ಕೊಂಡು ಹೌದು ಸ್ಪೀಡ್ ಸ್ಪೀಡ್ ಅದು ಮತ್ತೆ ಪುಡಿ ಬೆರಳಿನ ಅಬ್ಸರ್ವ್ ಮಾಡಿ ಮತ್ತೆ ತಲೆಯಿಂದ ಪುಡಿ ಬೆರಳು ನೋಡಿ ಏನಾದರೂ ನೋವಿದ್ದರೆ ಯಾವುದೇ ಭಾಗದಲ್ಲಿ ನೋವಿದ್ದರೆ ಅಲ್ಲಿ ಅಬ್ಸರ್ವ್ ಮಾಡಿ. ನಿಮಗೆ ಮಂಡಿ ನೋವು ಇದ್ರೆ ಮಂಡಿ ನೋವು ಮಾತ್ರ ಮಂಡಿ ಕಡೆ ಮಾತ್ರ ಗಮನ ಕೊಡಿ, ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಅಬ್ಸರ್ವ್ ಆಗ್ತಾ ಹೋಗ್ತೀವಿ, ಫೀಲ್ ಆಗ್ತಾ ಬರುತ್ತೆ, ಎಲ್ಲ ನೋವು ರಿಲೀಸ್ ಆಗುತ್ತೆ. ಇದು ಒಂದಿನ ಅಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಹಾಗಾದ್ರೆ ನಾವು ಮೆಡಿಸಿನ್ ಮುಕ್ತ ಸಿಗುತ್ತೆ. ಮೆಡಿಸಿನ್ ಬಿಡಬೇಕು ಅಂದ್ರೆ ನಾವು ಜ್ಞಾನವನ್ನು ಹಿಡಿಬೇಕು. ಎಷ್ಟೇ ಭಾರ ಇದ್ರು, ಎಷ್ಟೇ ನೋವು ಆಗ್ತಾ ಇದ್ರು ಕಣ್ ಬಿಡ್ಬೇಡಿ.
is afraid.
ನಿಧಾನವಾಗಿ ಇಡೀ ದೇಹವನ್ನ ಅಬ್ಸರ್ವ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್ ಆಗಿ. ಇಲ್ಲಿಯವರೆಗೂ ನಮಗೆ ನಮ್ಮ ಜೊತೆ ಧ್ಯಾನ ಮಾಡಿದಂತಹ ಪ್ರೀತಿಯ ಗುರುಗಳು ಕತ್ತೂಜಿ, ಬಾಬಾಜಿ, ಬಾಬಾ ಏಂಜಲ್ಸ್, ಮನೆಯವರು, ತಂದೆ ತಾಯಿ ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿ. ಹೃದಯಪೂರ್ವಕವಾಗಿ ಹೃದಯದಿಂದ ಬರಬೇಕು. ಕೃತಜ್ಞತೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಲ್ಲಿವರೆಗೂ ಸಹಕರಿಸಿದಂತಹ ನಮ್ಮ ದೇಹಕ್ಕೆ ಕೃತಜ್ಞತೆ ತಿಳಿಸಿ. ಸೊ ಇಲ್ಲಿಯವರೆಗೂ ನೀವೆಲ್ಲರೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಅದು ನಿಮ್ಮ ಕೈಗಳನ್ನು ಬಿಡಿಸಿಕೊಂಡು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಇಟ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಕೈಗಳನ್ನು ನೋಡ್ತಾ ಕಣ್ಣುಗಳನ್ನು ಬಿಡುವಂತೆ. ಪಕ್ಕದಲ್ಲೇ ನೀರಿದ್ರೆ 2 ಒಟ್ಟು ನೀರು ಕುಡಿಯಿರಿ. ನೀರು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧ್ಯಾನ ತುಂಬಾ ಚೆನ್ನಾಗಿತ್ತು, ಎನರ್ಜಿನೂ ತುಂಬಾ ಚೆನ್ನಾಗಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೊ ಅವಕಾಶ ಮಾಡಿಕೊಟ್ಟದ್ದು. ಥ್ಯಾಂಕ್ ಯು. ನಾನು ನಿಮಗೆ ಅವಕಾಶ ಮಾಡ್ಕೊಟ್ಟಿರೋದಲ್ಲ, ಯೂನಿವರ್ಸ್ ನಿಮಗೆ ಅವಕಾಶ ಮಾಡ್ಕೊಟ್ಟಿರೋದು ಇದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವನ ತುಂಬಾನೇ ಚೆನ್ನಾಗಿ ಹೇಳ್ಕೊಂಡ್ರಿ. ಮತ್ತೆ ಇಲ್ಲಿ ತಿಳ್ಕೊಂಡಿದ್ದೇನಂತಪ್ಪ ಅಂತ ಹೇಳಿದ್ರೆ, ಧ್ಯಾನ ಮಾಡೋದ್ರಿಂದ ನಾವು ಏನೆಲ್ಲ ಪಡ್ಕೋಬಹುದು, ಧ್ಯಾನನ ಯಾಕೆ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಅದರಿಂದ ನಾವು ಎಷ್ಟೆಲ್ಲ ಉಪಯೋಗಗಳನ್ನ ಪಡ್ಕೋಬಹುದು ಅನ್ನೋದನ್ನ ನೀವು ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ಮೇಡಮ್ ಅಂದ್ರೆ ಏನು ಅಂದ್ರೆ ಈಗ ಜಸ್ಟ್ ನಾನು ಫಿಸಿಕಲ್ ಆಗಿ ಹೇಳಿದ್ದೀನಿ. ಒಂದ್ ನಿಮಿಷ. ಫಿಸಿಕಲ್ ಆಗಿ ಹೇಳಿದೀನಿ ಏನೇನೆಲ್ಲ ನಮಗೆ ಔಟರ್ ಪ್ರಾಪಂಚಿಕವಾಗಿ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿದೀನಿ. ಬಟ್ ನಮ್ ಒಳಗಡೆ ಹೋದಾಗ ನಮ್ಗೆ ಇನ್ನ ತುಂಬಾ ಸಿಕ್ಕಿದೆ. ಅದನ್ನೆಲ್ಲ ಹೇಳಕ್ ಇನ್ನೂ ತುಂಬಾ ಟೈಮ್ ಬೇಕು. ಇನ್ನೊಂದ್ ಟೈಮ್ ಬೇಕಾದ್ರೆ ಸಿಕ್ಕಿದ್ರೆ ಹೇಳೋಣ. ಇಲ್ಲ ಮೇಡಮ್, ಅದೇ ನಾನು ನಿಮ್ಮ ಅಂದ್ರೆ ರಿಕ್ವೆಸ್ಟ್ ಮಾಡೋಣ ಅನ್ಕೊಂಡೆ. ನಮ್ಗೆ ಹೇಳಿ. ಥ್ಯಾಂಕ್ ಯು ಮೇಡಮ್. ಏನಾದ್ರೂ ಅನುಭವ, ಯಾರಿಗಾದ್ರೂ ಅನುಭವ ಆಗಿದೆ ಮೇಡಮ್, ನನ್ಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಓಕೆ ನೆಕ್ಸ್ಟ್ ಮಾತಾಡ್ತೀನಿ. ನಿಮ್ಗೆ ಯಾರಾದ್ರೂ ಏನಾದ್ರು ಹೇಳ್ಬೇಕಿತ್ತ ಅಥವಾ ಮೇಡಮ್ ಹತ್ರ ಏನಾದ್ರು ಕೇಳೋದಿತ್ತು ಅಂದ್ರೆ ಕೇಳಿ. ಧ್ಯಾನ ಮಾಡ್ತೀನಿ. ಹಲೋ, ಹಾ ಮೇಡಮ್ ಹೇಳ್ರಿ. ಮೇಡಮ್ ನಾನು ಡೈಲಿ ಮಾಡ್ತೀನಿ. ಧ್ಯಾನ ಮಾಡ್ತಾ ಮಾಡ್ತಾ ಒಂಥರ ಜರ್ಕ್ ಕೊಡ್ದಂಗ ಮೇಡಮ್. ತಲೆ ಒಂಥರ ಮುಂದಕ್ಕೆ ಬಂದಂಗೆ ತುಂಬಾ ಫೋರ್ಸ್ ಅಲ್ಲಿ ಆಗತ್ತೆ ಮೇಡಮ್. ಅದು ಯಾಕೆ ಅಂತ? ಅದೇ ಮ್ಯಾಮ್, ಎನರ್ಜಿ ಜಾಸ್ತಿಯಾಗಿ ಆ ಟೈಪ್ ಆಗುತ್ತೆ. ನೀವು ಅದನ್ನ ಎನರ್ಜಿನ ನೀವು ಭೂಮಿ ತಾಯಿಗಾದ್ರೂ ಕಳಿಸ್ಬೇಕು, ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ಕಳಿಸ್ಬೇಕು, ಅಥವಾ ಗಿಡ ಮರಗಳಿಗೆ ಎನರ್ಜಿನ ನೀವು ಕಳಿಸ್ತಾ ಇದ್ದೀನಿ ಅಂತ ಅಂದು
ಹೇಳ್ಕೊಬೇಕು ನೀವು. ಜಾಸ್ತಿ ಎನರ್ಜಿ ಆದಾಗ ಆ ಟೈಪ್ ಆಗುತ್ತೆ. ಹೌದು ಮೇಡಮ್, ಓಕೆ. ಆತರ ಆದಾಗ ನನಗೆ ತಲೆ ಎಲ್ಲ ತುಂಬಾ ಭಾರ ಆಗುತ್ತೆ ಮೇಡಮ್. ನನ್ಗೆಲ್ಲ ಎನರ್ಜಿ ಎಲ್ಲ ಮೇಲೆ ಫ್ಲೋ ಆದಂಗ ಆಗುತ್ತೆ ನನಗೆ. ಹೌದು. ಅದೇ ಮೇಡಮ್ ಮೇಡಮ್ ಅದೇ ಅದು ಏನ್ ಗೊತ್ತಾ? ಅದೇ ಹೇಳ್ರಿ. ಹಾ ಹೇಳಿ ಮೇಡಮ್, ಹೇಳಿ. ಹೇಳ್ರಿ, ನೀವ್ ಹೇಳಿ. ಮೇಡಮ್ ಅದೇನ್ ಗೊತ್ತಾ, ನೀವು ಮೆಡಿಟೇಷನ್ ಮಾಡುವಾಗ ಜಾಸ್ತಿ ಎನರ್ಜಿ ಪಡ್ಕೊಂಡಾಗ ನೀವು ಸಡನ್ಲಿ ಏನ್ ಮಾಡ್ತೀರಾ, ಕೈ ಉಜ್ಜಿ ಕಣ್ಣ ಬಿಟ್ಬಿಡ್ತೀರಾ. ಮತ್ತೆ ನೀವು ಒಂದು ಕೃತಜ್ಞತಾ ಭಾವವಾಗಿ ನೀವು ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರೆ ಅಥವಾ ನಿಮ್ಮ ಸುತ್ತ ಒಂದು ಎನರ್ಜಿ ಇರುತ್ತೆ, ಆ ಎನರ್ಜಿಗೆ ಪೂರ್ತಿಯಾಗಿ ನೀವು ಥ್ಯಾಂಕ್ಸ್ ಹೇಳಿದ್ರು ಅಂದ್ರೆ ಅಲ್ಲಿ ನಿಮ್ಮ ಬಾಡಿ ಏನಾಗುತ್ತೆ, ಅದು ಪೂರ್ತಿಯಾಗಿ ಕವರ್ ಆಗುತ್ತೆ. ಬಟ್ ನೀವು ಅದನ್ನ ಮಾಡದೇ ಇದ್ದಾಗ ಸಡನ್ಲಿ ಬೇಗ ಎದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಲೆ ಸುತ್ತು ಬರುತ್ತೆ, ಮೈ ಭಾರ ಅನ್ಸುತ್ತೆ, ಆಮೇಲೆ ಕೈಕಾಲು ಸುಸ್ತು ಬರುತ್ತೆ. ಈ ರೀತಿಯಾದೆಲ್ಲ ಸೆನ್ಸೇಷನ್ ನೀವು ನೋಡ್ತೀರಾ. ಹಾಗಾದಾಗ ಇದಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಧ್ಯಾನ ಮಾಡೋ ತಪ್ಪೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಾವು ನೀಟಾಗಿ ಕೂರುವ ಜಾಗ ಸರಿಯಾಗಿರ್ಬೇಕು, ಮತ್ತೆ ನಮ್ಮ ಬೆನ್ನು ನೇರವಾಗಿರ್ಬೇಕು. ಓಕೆನಾ? ಆ ರೀತಿ ಕೂತಾಗ ಅಲ್ಲಿ ಮೇಲಿಂದ ನಮಗೆ ಯೂನಿವರ್ಸ್ ಎನರ್ಜಿ ಏನ್ ಬರುತ್ತಲ್ಲ, ಅದು ಕಾಸ್ಮಿಕ್ ಎನರ್ಜಿ ಏನ್ ಬರುತ್ತೆ, ಅದು ಫುಲ್ ನಮ್ಮ ಬಾಡಿ ಒಳಗೆ ನಮ್ಮ ಎಲ್ಲಾ ಚಕ್ರಗಳಿಗೂ ಸಹಿತ ಅದು ಹೋಗುತ್ತೆ. ಅದು ಹೋಗೋದ್ರಿಂದ ಏನಾಗುತ್ತೆ, ನಾವು ಹೀಗ್ ಕೂರೋದು ಅಥವಾ ಹಿಂಗ್ ಕೂರೋದು ಅಥವಾ ಬೇರೆ ಬೇರೆ ತರ ಕೂತಿರ್ತೀವಿ, ಅಲ್ಲಿ ಎನರ್ಜಿ ಏನಾಗುತ್ತೆ ಆ ಜಾಗದಲ್ಲಿ ಸ್ಟಕ್ ಆಗಿ ಹೋಗುತ್ತೆ. ಅಲ್ಲಿ ಜಾಗದ ಸ್ಟಕ್ ಆದಾಗ ನಮಗೆ ಆ ಭಾಗದಲ್ಲಿ ಸ್ವಲ್ಪ ಏನೋ ಒಂದ್ ಸ್ವಲ್ಪ ನೋವು ಬರುತ್ತೆ ಅಥವಾ ಬಿಗಿ ಅನ್ಸುತ್ತೆ, ಅಥವಾ ಈ ರೀತಿ ಆದಾಗೆಲ್ಲ ಏನಾಗುತ್ತೆ, ಅದು ನಾವು ಆ ಸಮಸ್ಯೆನ ಅನುಭವಿಸ್ತೀವಿ. ಹಾಗಾಗಿ ನಾವು ಕೂರುವಾಗ ನೇರವಾಗಿ ಕೂರ್ಬೇಕು. ಮತ್ತೆ ಲಾಸ್ಟ್ ಅಲ್ಲಿ ಧ್ಯಾನ ಮುಗಿದ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರುವಂತ ಆ ಎನರ್ಜಿ ಏನಿರುತ್ತೆ ನಾವು ಅದಕ್ಕೆ ಕೃತಜ್ಞತೆ ಹೇಳ್ಬೇಕು. ಆಮೇಲೆ ನಾವು ಕೂರುವ ಜಾಗನು ಸಹಿತ ಅಷ್ಟೇ ನೀಟಾಗಿರ್ಬೇಕು. ಮೊದ್ಲು ನಾವು ಧ್ಯಾನ ಮಾಡಕ್ ಕೂರ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವೇ ಒಂದು ಎನರ್ಜಿನ, ವೈಟ್ ಎನರ್ಜಿನ ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆಂದ್ರೆ ಅಲ್ಲಿ ಧ್ಯಾನ ಮಾಡಕ್ ಕೂರುವಾಗ ನಾವು ಅಟ್ರಾಕ್ಟ್ ಮಾಡೋದು ಬರೀ ಪಾಸಿಟಿವ್, ಆದ್ರೆ ಅದ್ರ ಜೊತೆ ನೆಗೆಟಿವ್ ಇರುತ್ತೆ. ನಾವು ಮೊದ್ಲೇ ಮನಸ್ಸಿಗೆ ನಮ್ಮ ಸುತ್ತ ಯಾವ ಬೆಳಕಿರುತ್ತೆ ಆ ಬೆಳಕಿಗೆ ಹೇಳ್ಬೇಕು, ಈ ಬೆಳಕಿನ ಸುತ್ತ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಗೆ ಮಾತ್ರ ನಾನು ಇನ್ವೈಟ್ ಮಾಡ್ತೀನಿ, ಯಾವುದೇ ತರಹದ ನಕಾರಾತ್ಮಕ ಎನರ್ಜಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ನೀವು ಹೇಳಿ ಕೂತು ನೀವು ಧ್ಯಾನ ಮಾಡಿದ್ರಿ ಅಂದ್ರೆ ಖಂಡಿತವಾಗಿಯೂ ಈ ತರ ಪ್ರಾಬ್ಲಮ್ ಬರೋದಿಲ್ಲ. ಓಕೆನಾ? ಗೊತ್ತಾಯ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಾದ್ರು? ಓಕೆ ಮೇಡಮ್. ನಾ ಶ್ರುತಿ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್, ನೀವು ಇನ್ನೂ ಒಂದ್ 2 ದಿವಸ ಕ್ಲಾಸ್ ತಗೋತೀರಾ ಅಂತ ಮಾಡಿದೀನಿ. ಯಾಕೆಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಏಂಜಲ್ಸ್ ಬಗ್ಗೆ ನೀವು ತುಂಬಾನೇ ಚೆನ್ನಾಗಿ ಹೇಳ್ತೀರಾ, ಮತ್ತೆ ಏಂಜಲ್ಸ್ ಸಹಿತ ನಿಮಗೆ ಕನೆಕ್ಟ್ ಇದ್ದಾರೆ. ಒಂದೊಂದು ಏಂಜಲ್ಸ್ ನಮಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ 2 ದಿನ ಕ್ಲಾಸ್ ತಗೋತೀರಾ ಪ್ಲೀಸ್? ಓಕೆ ಮೇಡಮ್, ನಾನು ನಿಮ್ಗೆ ಹೇಳ್ತೀನಿ. ಆಯ್ತು, ಮಾಡೋಣ. ಇದ್ರಲ್ಲಿ ಸರಿ, ಥ್ಯಾಂಕ್ ಯು. ಓಕೆ ಮೇಡಮ್. ಯಾಕೆಂದ್ರೆ ಗೊತ್ತಿರಲ್ಲ ತುಂಬಾ ಜನಕ್ಕೆ ಏಂಜಲ್ಸ್ ಅಂದ್ರೆ ಏನು, ಏಂಜಲ್ಸ್ ಬಗ್ಗೆ ಯಾವುದೇ ತರದ ಮಾಹಿತಿ ಗೊತ್ತಿರಲ್ಲ. ಬಟ್ ಆಧ್ಯಾತ್ಮಿಕವಾಗಿ ಬಂದವರಿಗೆ ಯಾವ ರೀತಿ ನಾವು ಏಂಜಲ್ಸ್ ನ ಕನೆಕ್ಟ್ ಮಾಡ್ಕೋಬೇಕು, ನಾವು ಹೇಗೆ ಅದ್ರ ಜೊತೆ ನಾವು ನಮ್ಮ ಕೆಲಸಗಳನ್ನ, ನಮ್ಮ ಸಂಕಲ್ಪವನ್ನ ಹೇಗೆ ಹೇಳ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಜರ್ನಿ ಅಂತಾನೆ ಹೇಳ್ಬೋದು. ಅದು ಈ ಕ್ಲಾಸ್ ಅಲ್ಲಿ ನೀವ್ ಹೇಳಿದ್ರಿ ಅಂದ್ರೆ ಇಲ್ಲಿರುವಂತಹ ಮೆಂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕಿಂತ ಅದೃಷ್ಟ ಏನೇ. ಸರಿ ಮೇಡಮ್, ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಡೌಟ್ ಮಾತಾಡ್ತೀವಿ? ಡೌಟ್ಸ್ ಏನಾದ್ರು ಕೇಳೋದಿದ್ಯಾ? ಇಲ್ಲ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ. ಸೊ ಏನಿಲ್ಲ, ಆದಷ್ಟು ನೀವು ಫ್ರೀ ಇದ್ದಾಗೆಲ್ಲ ಮೆಡಿಟೇಷನ್ ಮಾಡ್ತಾ ಬನ್ನಿ, ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತೆ ನಾಳಿನ ಕ್ಲಾಸ್ ಅಲ್ಲಿ ಮತ್ತೆ ಸೇರೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ಸ್ ಮ್ಯಾಮ್. ಗುಡ್ ನೈಟ್. ಮತ್ತೆ ಮೇಡಮ್, ಥ್ಯಾಂಕ್ಸ್. ವೆಲ್ಕಮ್. ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರಿ. ಗ್ರೂಪ್ ಅಲ್ಲಿ ಏನಾದ್ರು ಮೆಸೇಜಸ್ ಹಾಕ್ರಿ, ನೋಡೋಣ. ನಾನೊಂದ್ ಮೆಸೇಜ್ ಹಾಕಿದಾಗ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅನ್ನೋದ್ಕಿಂತ ನಿಮ್ಮ
ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಏನಾದ್ರೂ ಕ್ವಶನ್ಸ್ ಇತ್ತು ಅಂದ್ರೆ ಅಲ್ಲಿ ನೀವು ಹಾಕ್ಬೋದು. ಅದರಿಂದ ನನಗೆ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಏನಾದ್ರೂ ಇತ್ತು, ಸೊಲ್ಯೂಷನ್ ಹೇಳೋದಿತ್ತು ಅಂದ್ರೆ ಖಂಡಿತವಾಗಿಯೂ ನಾನು ತಿಳಿಸ್ತೀನಿ. ಬರೀ ಬಂದ್ವಿ ಮೆಡಿಟೇಷನ್ ಮಾಡಿದ್ವಿ ಅನ್ನೋದು ಬೇಡ, ನಿಮ್ಗೂ ಬಂದಿರೋದಕ್ಕೆ ಒಂದು ಖುಷಿ ಆಗ್ಬೇಕು. ಓಕೆನಾ? ಅಂದ್ರೆ ನೀವು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಓಕೆ, ಕೇಳ್ಬೇಕು. ಥ್ಯಾಂಕ್ ಯು. ನೀವು Bye, good ಎಕ್ಸ್ಪೀರಿಯನ್ಸ್ night. ಕೇಳಬೇಕು. ಹಲೋ ಮೇಡಮ್. ನಾನು ಅದೇ ಹೇಳ್ತಾ ಇದ್ದೀನಿ, ಶ್ರುತಿ ಮೇಡಮ್ ಅವ್ರು ಬಿಟ್ರೆ ಮತ್ತೆ ಯಾರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇಲ್ಲ. ಮೊನ್ನೆ ಹೇಳ್ತಾರೆ. ನಾಚಿಕೆ ಅನ್ನೋದಿಲ್ಲ ಇಲ್ಲಿ, ಎಲ್ಲರೂ ಒಂದೇ. ಎಲ್ಲರೂ ನಿಮ್ ಮನ್ಸ್ ಬಿಚ್ಚಿ ನಿಮ್ಮ ಮನ್ಸಲ್ಲಿರೋದನ್ನ ಶೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಬಂದಿರೋದೇ ಅದಕ್ಕೆ ಅಲ್ವಾ? ನಿಮ್ ಮನ್ಸಲ್ಲಿರೋದನ್ನ ನೀವು ಹೇಳ್ಕೊಂಡ್ರಿ ಅಂದ್ರೆ ನಿಮಗೂ ಒಂದು ಏನೋ ಒಂದು ಕ್ವಶನ್ಗೆ ಆನ್ಸರ್ ಸಿಗತ್ತೆ, ಅಲ್ಲಿ ಒಂದು ರಿಲೀಫ್ ಅನ್ನೋದನ್ನ ನೀವು ನೋಡ್ತೀರಾ. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಕ್ವಶನ್ಸ್ ರೈಸ್ ಆಗ್ತವೆ. ಪ್ರಾಕ್ಟೀಸ್ ಮಾಡದೆ ಇವಾಗ ಜಸ್ಟ್ ನಾವ್ ಎಷ್ಟು ಹೇಳ್ತಾ ಇದ್ದೀವಿ ಅಷ್ಟೇ ಮಾಡಿದ್ರೆ ಆಗಲ್ಲ. ಯಾವಾಗ ಫ್ರೀ ಇರ್ತೀರಾ ಮಾಡ್ತಾ ಬನ್ನಿ. ಏನಾದ್ರು ಡೌಟ್ಸ್ ಇದ್ರೆ ಆಶಾ ಮೇಡಮ್ ಅವ್ರಿಗೆ ಮೆಸೇಜ್ ಹಾಕ್ತೀರಿ, ಇಲ್ಲ ಇತರ ಕ್ಲಾಸ್ ಅಲ್ಲಿನೇ ಮೆಸೇಜ್ ಹಾಕ್ತೀನಿ. ಮತ್ತೆ ಮೇಡಮ್ ಅವ್ರದ್ದು ಸಹಿತ ಯೂಟ್ಯೂಬ್ ಚಾನಲ್ ಇದೆ, ಅವರು ಲಿಂಕ್ ಹಾಕ್ತಾರೆ, ನೀವೆಲ್ಲರೂ ಜಾಯಿನ್ ಆಗಿ ಅವರಿಗೂ ಸಹಿತ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಏಂಜಲ್ಸ್ ಡೇ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.